ಈಗ ಸಿಗುತ್ತೆ ಆನಂದ. ತನಗ್ ತಾನೇ ದೊಡ್ಡ ಜಾದುಗಾರ ಅನ್ಕೊಂಡಿದ್ಯಲ್ವಾ, ನನ್ನನ್ನೇ ಮಂಗನ್ ಮಾಡ್ತೀಯಾ? ಇದೆಂತ ಔಷಧಿ ಅಂದ್ರೆ ಕುಡಿದ್ರು ತಿಂದ್ರು ಭೇದಿ ಆಗುತ್ತೆ. ಬಂದ ಅನ್ಸುತ್ತೆ. ಶಾಂತಿ ಶಾಂತಿ. ಈಗ ಸಿಗುತ್ತೆ ಅಸಲಿ ಆನಂದ. ಬನ್ನಿ ಮಾರ್ಚಸ್ಜಿ. ಜಾದುಗಾರ ಮಹೋದಯ, ಏನ್ ಮಾಡ್ತಾ ಇದ್ದೀರಾ ನೀವು? ಆಗ್ಬಿಡಿ ಆಚಾರ್ಯ ತಾತಾಚಾರ್ಯ, ಇದು ಮುಗ್ದಬೇಕು, ಇದು ಕಚ್ಚೋದಿಲ್ಲ. Sit here. ಇಲ್ಲಿ ನೋಡು, ಈ ಬೆಕ್ಕಿಗೆ ಹಾಲಿನ ವ್ಯವಸ್ಥೆ ಮಾಡು. ಇಲ್ಲಿ ಬಾ ಗುರುಜಿ. ಇದನ್ನ ತಗೊಂಡು ಹೊರಗೆ ಹೋಗು. ಕುಡಿಯಲು ಹಾಲನ್ನು ಅಲ್ಲೇ ಕೊಡು. ನಮ್ಮ ಸಮಕ್ಷ ಯಾವುದೇ ಕಾರಣಕ್ಕೂ ಬರಬಾರದು. ಹಾ ಗುರುಜಿ, ಕುಡಿಸ್ತೀನಿ. ತಗೊಂಡು ಹೋಗು. ನಮ್ಮ ಸೌಭಾಗ್ಯ, ನೀವು ನಮ್ಮ ಮನೆಗೆ ಭೋಜನಕ್ಕೆ ಬಂದಿರುವುದು. ಇಷ್ಟು ಸ್ವಾದಿಷ್ಟ ಭೋಜನ ನೀವು ಪೂರ್ತಿ ವಿಜಯನಗರದಲ್ಲಿ ಬೇರೆಲ್ಲೂ ಪ್ರಾಪ್ತಿಯಾಗುವುದಿಲ್ಲ. ಮಾರ್ಚಿಸ್, ನಮ್ಮ ಮಾತಿನ ತಾತ್ಪರ್ಯ ಜಾದುಗಾರ ಮಹೋದಯ. ಮತ್ತೆ ಇದು ನಿಮ್ಮ ಸೌಭಾಗ್ಯ. ನಮ್ಮ ಸ್ವಾಮಿ ನಿಮ್ಮನ್ನ ಇಲ್ಲಿಗೆ ಭೋಜನಕ್ಕೆ ಆಮಂತ್ರಣ ಮಾಡಿರೋದು. ದಯಮಾಡಿಸಿ. ಗುರುಜಿ 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 ಏನು? ಅಲ್ಲ, ಅಲ್ಲಿ ಕೂತ್ಕೊಳ್ಳಿ ನೀವು. ಅಲ್ಲಿ ಯಾಕೆ? ಇಲ್ಲೇಕೆ ಬೇಡ? ಗುರುಜಿ, ಯಾಕಂದ್ರೆ ಇವರು ನಮ್ಮ ಅತಿಥಿ ಅಲ್ವಾ. ಅತಿಥಿ ಯಾವಾಗ್ಲೂ ಬಲಗಡೆ ಕೂರ್ಬೇಕು, ಅದು ಶುಭವಾಗಿರುತ್ತೆ ಗುರುಜಿ. ಹಾಗಂತ ಯಾರು ಹೇಳಿದ್ದು? ಹಾಗಂತ ಶಾಸ್ತ್ರದಲ್ಲಿ ಬರ್ದಿದೆ ಗುರುಜಿ, ನಿಮ್ಗೆಲ್ ಗೊತ್ತಿರುತ್ತೆ. ಹೌದಾ? ಇಲ್ಲಿ ಬಾ. ಹೇಳಿ ಗುರುಜಿ. ಗೊತ್ತಿರ್ಬೋದು. ಫುಲ್ ಇಂಡಿಯನ್ಸ್, ಅಂಧವಿಶ್ವಾಸಿಗಳು. ಅರೆ, ಜಾಗ ಬದಲಾಯಿಸೋದ್ರಿಂದ ಏನಾಗತ್ತೆ? ಇವಳ ಮೂರ್ಖತನವೇ ನನಗೆ ಪೇಟ ಪ್ರಾಪ್ತಿಯಾಗೋಕೆ ಸಹಾಯ ಮಾಡತ್ತೆ. ಎಲ್ಲವೂ ಮೋಸ. ಬನ್ನಿ ವಿರಾಜಮಾನರಾಗಿ. ಪ್ರಾರಂಭಿಸಿ. ನೀವು ನಮ್ಮ ಅತಿಥಿಗಳು. ಮೊದಲು ನೀವು. ವಾಹ್ ಪಂಡಿತ್ ತಾತಾಚಾರ್ಯ, ನಿಮ್ಮ ಮನೆಯ ಭೋಜನ ನಿಜವಾಗಿಯೂ ಸ್ವಾದಿಷ್ಟವಾಗಿದೆ. ಸರಿ. ಮಾರ್ಚಿಸ್ ಜಿ, ನಮ್ಮ ಮಾತಿನ ತಾತ್ಪರ್ಯ ಜಾದೂಗಾರ ಮಹೋದಯ, ಅದು ನೀವು ನಿಜವಾಗಿಯೂ ನಿಮ್ಮ ಸಂಮೋಹಿತ ವಿದ್ಯೆಯಿಂದ ಯಾರನ್ನ ಬೇಕಿದ್ರೂ ನಿಮ್ಮ ವಶದಲ್ಲಿರಿಸ್ಕೋತೀರಾ? ಪೂರಿ ಸ್ವಾಮಿ, ಪೂರಿ ತಗೊಳ್ಳಿ. ಅವಶ್ಯ, ಯಾರನ್ನ ಬೇಕಿದ್ರು ನಮ್ಮ ವಶಪಡಿಸ್ಕೋತೀನಿ. ಯಾರನ್ನ ಬೇಕಿದ್ರು? ಹಾ, ಯಾರನ್ನ ಬೇಕಿದ್ರು. ಒಳ್ಳೆಯದು, ತುಂಬಾ ಒಳ್ಳೆಯದು. ಓಯ್, ಇದು ಚಿಹ್ನೆ ಸ್ವಾದಿಷ್ಟ ಭೋಜನದ್ದು. ಖಂಡಿತ. ಎಷ್ಟು ಮಸಾಲ ಇರೋ ಎಣ್ಣೆ ತುಂಬಿರೋ ಭೋಜನ ನಿಮ್ಮ ದೇಶದಲ್ಲಿ ಮಾಡಲಾಗತ್ತೆ. ಅದಕ್ಕೆ ನೀವು ಎಷ್ಟು ಗಟ್ಟಿಮುಟ್ಟಾಗಿದ್ದೀರಾ. ಗ್ರಹಣ ಮಾಡಿ. ಏನಾಯ್ತು ಇವನಿಗೆ? ನನ್ನನ್ನ ವಶಪಡಿಸ್ಕೊಂಡು ಮಂಗನ್ ಮಾಡಿದ್ಯಲ್ವಾ, ಈಗ ನೀನೇ ಮಂಗನ್ ತರ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಓಡಾಡ್ತಿರ್ತಾನೆ. ಸ್ವಾಮಿ, ಭೋಜನ ಉತ್ತಮವಿದೆ ಅಲ್ವಾ? ಉಪ್ಪು ಕಡಿಮೆ ಇಲ್ಲ ತಾನೆ? ಇಲ್ಲ. ಬನ್ನಿ ಕೂತ್ಕೊಳ್ಳಿ. ಇದೇನ್ ಮಾಡಿದಿರ ಪಂಡಿತ ತಾತಾಚಾರ್ಯ? ಏನ್ ಬೆರೆಸಿದಿರ ಅದರಲ್ಲಿ? ಇದರಲ್ಲಿ ಶುದ್ಧ ಮಸಾಲೆ, ದೇಸಿ ತುಪ್ಪ, ಜೊತೆಗೆ ನಮ್ಮ ಸ್ನೇಹ. ನಾವಿನ್ನೂ ತಗೊಂಡ್ ಬರ್ತೀವಿ. ನೀವು ಗ್ರಹಣ ಮಾಡಿ. ಅವಳು ನನ್ನ ಧರ್ಮಪತ್ನಿ ವರುಣಮಾಲ. ನೀವು ಅವಳನ್ನ ವಶಪಡಿಸ್ತೀರಾ? ನನ್ನನ್ನೇ ವಶಪಡಿಸ್ಕೊಳಕ್ಕಾಗ್ತಿಲ್ಲ, ಅವ್ರನ್ನೇ ವಶಪಡಿಸ್ಕೊಳ್ಳಿ. ಸ್ವಲ್ಪ ಹೊತ್ತಿಗೆ ಮುಂಚೆ ನೀವೇ ಹೇಳಿದಿರಲ್ಲ ಯಾರನ್ನ ಬೇಕಿದ್ರು ಇಲ್ಲ, ಆಗಲ್ಲ ಅಂತ. ಏನಾಯ್ತು ಇವನಿಗೆ? ಅಯ್ಯೋ, ಈಗೇನ್ ಎತ್ಕೊಳ್ಳಿ? ಅಮ್ಮ ನಿನಗಿಷ್ಟವಾಗಿರೋ ಸಾರು ಮತ್ತೆ ಪಲ್ಯ ಮಾಡಿದಾಳೆ, ಇದೆತ್ಕೋ. ಹಾಗ ಸರಿ ಬಿಡು, ನಿನಗ್ ಭೋಜನ ಬೇಡ ಅಂದ್ರೆ ಮಾಡಬೇಡ. ನನಗಂತೂ ತುಂಬಾ ಹಸ್ವಾಗಿದೆ.
ಮತ್ತೆ ಎಷ್ಟು ಸ್ವಾದಿಷ್ಟ ಭೋಜನ ಅನ್ನಿಸ್ತಿದೆ ಅಂದ್ರೆ ಆಹಾ ಘಮ ಘಮ ಅಂತ ಇದೆ ಅಮ್ಮ. ನಾನಂತೂ ಭೋಜನ ಆರಂಭ ಮಾಡ್ತೀನಿ. ಏನ್ ಸೊಗಸಾದ ಭೋಜನ ಮಾಡಿದ್ಯಾ ಅಮ್ಮ. ಅಯ್ಯೋ ಭಗವಂತ, ಇದೇನ್ ತೊಡ್ಕೊಂಡಿದ್ದೀರಾ ನೀವು? ನಾವು ಬದಲಾಯಿಸ್ಬೇಕಾಯ್ತು. ಏನ್ ಬದಲಿಸಬೇಕಾಯ್ತು? ಸ್ವಾಮಿ ಇಲ್ಲೋಡಿ, ಇವರು ಸರಿಯಾಗಿ ಭೋಜನ ಕೂಡ ಗ್ರಹಣ ಮಾಡಿಲ್ಲ. ಬನ್ನಿ ಕೂತ್ಕೊಳ್ಳಿ. ಹೇ ಭಗವಂತ, ಒಂದು ಮಾತು ಹೇಳಿ, ನೀವೀ ಹೆಂಗಸನ್ನ ವಶ ಮಾಡಬಹುದೇ? ಇಲ್ಲ, ನಾನು ಯಾರನ್ನು ವಶಪಡಿಸ್ಕೊಳ್ಳೋ ಸ್ಥಿತಿಲಿಲ್ಲ. ಮಾಡಿ 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 ಮಾಡಿಯಲ್ಲ. ಫುಲಿಶ್ ಮ್ಯಾನ್, ಒಂದ್ ವೇಳೆ ಇವನು ಅರಮನೆಗೆ ಹೋಗಲ್ಲ ಅಂದ್ಬಿಟ್ರೆ ಅಷ್ಟೇ. ಹಾಗಾಗ್ಬಾರ್ದು. ಪೇಟ ಕದಿಯೋಕೆ ಇವನ ಅವಶ್ಯಕತೆ ಇದೆ. ಇಲ್ದಿದ್ರೆ ಇವನ್ನ ಇಲ್ಲೇ ಹೂತಾಕ್ಬಿಡ್ತಿದ್ದೆ. ಯೋಚಿಸ್ತಿದ್ದೀರಾ ನೀವು? ನೋಡಿ, ಒಂದು ವೇಳೆ ನೀವೀ ಹೆಂಗಸನ್ನ ವಶ ಮಾಡಿಬಿಟ್ಟರೆ ನಮಗೆ ಶಾಂತಿ ಸಿಗುತ್ತೆ. ಮತ್ತೆ ಇಲ್ಲಿ ಕೇಳಿ, ನೀವಿವಳನ್ನ ವಶ ಮಾಡಿದರೆ ನೀವೇನು ಹೇಳ್ತೀರೋ ನಾವು ನಿಮಗೋಸ್ಕರ ಮಾಡ್ತೀವಿ. ಓಕೆ, ಹೋಗಿ, ಮುಂದೆ ಹೋಗಿ, ಮುಂದೆ ಹೋಗಿ. ನನ್ನ ಕಣ್ಣನ್ನೇ ನೋಡ್ತೀರಿ, ನನ್ನ ಕಣ್ಣನ್ನೇ ನೋಡ್ತೀರಿ. ನೋಡು ನೋಡು, ವರ್ಣಮಾಲ ನೋಡು. ನೋಡ್ತೀರಿ ನನ್ನ ಕಣ್ಣನ್ನೇ. ಹೋಗ ಹುಚ್ಚ, ನಿಂಗೆಷ್ಟು ಧೈರ್ಯ ಇದ್ರೆ ನನ್ ಜೊತೆ ಈ ರೀತಿ ಮಾತನಾಡ್ತೀಯಾ? ನಮ್ಗೆ ನಿನ್ ಕಣ್ಣನ್ನ ನೋಡೋಕ್ ಹೇಳ್ತಿದ್ಯಾ? ನಾಚಿಕೆ ಗೆಟ್ಟೋನೆ. ನಾನು ಪತಿವ್ರತ ಸ್ತ್ರೀ. ಪರಪುರುಷರ ಕಣ್ಣನ್ನ ನೋಡೋ ನಾಚಿಗೆಟ್ ಕೆಲ್ಸ ನಾವ್ ಯಾವತ್ತೂ ಮಾಡಲ್ಲ. ನಿಂಗೆಷ್ಟು ಧೈರ್ಯ ಇರ್ಬೇಕು ಈ ತರ ಮಾಡೋಕೆ? ಹೇಗ್ ಬಂತು? ಛೀ, ತಚಾರಿ, ಇವತ್ ನಿನ್ನ ಜೀವ ಸಹಿತ ಉಳಿಸಲ್ಲ. ಬಿಡಲ್ಲ ಇವ್ನ, ಬಿಡಲ್ಲ ಇವ್ನ ನಾನು. ಸ್ವಾಮಿ, ನೀವೇ ಕಡ್ಡ ಬರ್ತಾ ಇದ್ದೀರಾ? ಬನ್ನಿ ಈ ಕಡೆ. ಇವತ್ತು ಇವನ್ಗೆ ಈ ಗತಿ ಕಾಣಿಸೇ ಬಿಡ್ತೀನಿ. ನಿಲ್ಸು, ನಿನ್ನ ಮಾಂಗಲ್ಯದ ಮೇಲಾಣೆ. ಸ್ವಾಮಿ, ಇವತ್ತು ನೀವು ನಿಮ್ಮೇಲೆ ಆಣೆ ಮಾಡಿದ್ರಿ. ಇಲ್ದಿದ್ರೆ ಇವತ್ತು ಇವನ್ನ ಕೊಂದ. ಶಾಂತಿ, ಶಾಂತಿ. ಹೋಗು, ಒಳಗೆ ಹೋಗು. ಅದ್ ಹೇಗ್ ಮಾಡ್ಲಿ ಸ್ವಾಮಿ? ಹೋಗು, ಒಳಗೆ ಹೋಗು, ಹೋಗು, ಹೋಗು. ನಾನೇನು ಅಂತ ನಿನ್ಗೆ ಶೀಘ್ರ ಗೊತ್ತಾಗತ್ತೆ, ಇಡಿಯಟ್. ಯಾಕೆ ಇವನ್ಗೆ ತೊಂದರೆ ಕೊಡ್ತಿದ್ಯಾ? ಇವ್ನ್ ಯಾವ್ದೇ ತಪ್ಪಿಲ್ಲ. ಆ ಜಾದೂಗಾರನ್ ಸಂಮೋಹಿತ ವಿದ್ಯೆಯಿಂದ ಉಳಿಯೋದು ಯಾರಿಂದಲೂ ಸಾಧ್ಯವಿಲ್ಲ. ಹಾ ಅಮ್ಮ, ಆದ್ರೆ ಯಾವ ತರ ಇವನ ಆಚಾರ್ಯ ತತ್ತಾಚಾರ್ಯರ ಹಿಂದೆ ಓಡ್ತಿದ್ನೋ ಹೇಗನ್ಸ್ತಿತ್ತು ಅಂದ್ರೆ ಯಾವ್ದೋ ಚಿಕ್ಕ ಮೇಕೆ ಹಿಂದೆ ದೊಡ್ಡ ಗೂಳಿ ಓಡ್ತಿರೋ ಹಾಗಿತ್ತು. ಗೂಳಿ ಅಂತಿದ್ಯಾ? ಇಲ್ಲ, ನಾವ್ ಆಚಾರ್ಯ ತತ್ತಾಚಾರ್ಯರನ್ನ ಚಿಕ್ಕ ಮೇಕೆ ಅಂತಿದ್ವಿ. ಒಂದ್ ವೇಳೆ ರಾಜ್ಯದ ಒಬ್ಬ ಮಹತ್ವಪೂರ್ಣ ಸದಸ್ಯ ಸಂಮೋಹಿತನಾದ್ರೆ ಎಷ್ಟು ದೊಡ್ಡ ಸಮಸ್ಯೆ ಆಗುತ್ತೆ. ಹಾ ಅಮ್ಮ, ಒಂದ್ ವೇಳೆ ಗುಂಡಪ್ಪ ಹರಿತವಾಗಿರೋ ಖಡ್ಗಾನ್ ಎತ್ಕೊಂಡಿದ್ರೆ ಎಂತ ಅಪಾಯ ನಡೆದಿರೋದು. ನೀನ್ ಸರಿಯಾಗಿ ಹೇಳ್ತಿದ್ಯಾ ಅಮ್ಮ. ಇದು ವಾಸ್ತವದಲ್ಲೇ ಅಪಾಯ ಆಗುತ್ತೆ. ಏನ್ ತಾತ್ಪರ್ಯ ನಿಮ್ದು? ಅದೇನ್ ಯೋಚಿಸ್ತಿದ್ಯಲ್ಲ ಅಮ್ಮ, ಹೇಳು. ಇದೇ, ಈ ಸಂಮೋಹಿತ ವಿದ್ಯೆಯಿಂದ ಯಾರು ಏನ್ ಬೇಕಿದ್ರೂ ಮಾಡ್ತಾರೆ. ಯಾರನ್ನಾದ್ರೂ ಸನ್ಮೋಹಿತ ಮಾಡಿ ಅವನಿಂದ ಏನ್ ಬೇಕಾದ್ರೂ ಮಾಡಿಸಬಹುದು. ಮತ್ತೆ ಮಾಡಿಸೋ ವ್ಯಕ್ತಿನ ಯಾರು ಶಂಕೆ ಮಾಡೋಕ್ ಸಾಧ್ಯ ಇಲ್ಲ. ಅತ್ಯಂತ ಭಯಾನಕ ಇದು. ಮೂರ್ಖ, ಏನು ಮಾಡಿದೆ ನೀನು? ನನ್ನೆಲ್ಲ ಯೋಜನೆಯನ್ನು ಹಾಳು ಮಾಡಿದೆಯಲ್ಲ. ಗುರುಜಿ, ಇವನು ನನ್ನನ್ನ ಪೂರ್ತಿ ದರ್ಬಾರಲ್ಲಿ ಮಂಗನ್ ಮಾಡಿದ್ದ. ಹಾಗೆ ಮಂಗನ್ ಮಾಡಿ ನಮ್ಮನ್ ಕುಣಿಸ್ದ. ಅದ್ರ ಪ್ರತೀಕಾರ ತೀರಿಸ್ಕೋಬೇಕಿತ್ತಲ್ವಾ? ತೀರಿಸ್ಕೊಂಡೆ. ಹೋಗಿಲ್ಲಿಂದ, ಓಡು, ಓಡು. ಗುರುಜಿ, ನಾನಿನ್ನು ಭೋಜನನೇ ಮಾಡಿಲ್ಲ. ಭೋಜನ ಮಾಡ್ಕೊಂಡು ಹೋಗ್ತೀನಿ ಬಿಡಿ. ಬೇಗಿಲಿಂದ ಹೋದರೆ ಸರಿ, ಇಲ್ಲದಿದ್ದರೆ ನಿನ್ನನ್ನು ಎಂತ ಸ್ಥಿತಿಗೆ ತರುತ್ತೀನಿ ಎಂದರೆ ಜೀವನ ಪರ್ಯಂತ ಭೋಜನ ಮಾಡೋಕೆ ಯೋಗ್ಯನಾಗಿರಲ್ಲ. ಹೋಗು. ಗುರುಜಿ, ಹೋಗ್ತೀನಿ. ಹೋಗ್. ನಮ್ಮದೊಂದು ಚಿಕ್ಕ ಕಾರ್ಯ ಇದೆ.
ಇದರಲ್ಲಿ ನಮಗೆ ನಿಮ್ಮ ಸಹಾಯದ ಅವಶ್ಯಕತೆ ಇದೆ. ಹಾ, ಮತ್ತೆ ನಿಮಗದು ತುಂಬಾ ಸಾಧಾರಣ ಕಾರ್ಯವೇ. ಹಾ, ಒಂದು ವೇಳೆ ನೀವು ನಮ್ಮ ಕಾರ್ಯವನ್ನು ಸಂಪನ್ನಗೊಳಿಸಿದರೆ ನಾವು ನಿಮಗೆ ಎಷ್ಟು ಸ್ವರ್ಣ ಕೊಡ್ತೀವಿ ಅಂದ್ರೆ ನೀವು ಯೋಚಿಸೋಕು ಸಾಧ್ಯವಿಲ್ಲ. ಅಂತ ಯಾವ ಕಾರ್ಯವಿದೆ? ನೋಡಿ, ನೀವು ಪಂಡಿತ ರಾಮಕೃಷ್ಣನ ಮೇಲೆ ನಿಮ್ಮ ಸಂಮೋಹನ ಶಕ್ತಿಯ ಪ್ರಯೋಗ ಮಾಡಿ ಮತ್ತವನ ನಿಮ್ಮ ವಶ ಮಾಡಿಕೊಳ್ಳಿ. ಮತ್ತವನಿಂದ ಎಂತಹ ಮೂರ್ಖತನದ ಕಾರ್ಯ ಸಂಪನ್ನ ಮಾಡಿಸಿ ಅಂದ್ರೆ ಇದರಿಂದ ಅವನು ಮತ್ತವನ ಗೌರವ ಎರಡೂ ನಷ್ಟವಾಗಬೇಕು. ಆ ರಾಮ ಸ್ವಯಂ ಅತ್ಯಂತ ಬುದ್ಧಿವಂತ, ಚಾಲಾಕಿ ಮತ್ತೆ ಚತುರ ಅಂದುಕೊಂಡಿದ್ದಾನೆ. ಈಗ ನೋಡುತ್ತೀನಿ ಅವನನ್ನ. ಹೇಳಿ, ಮಾಡ್ತೀರಲ್ಲವ ನೀವು ಈ ಕಾರ್ಯ? ರಾಮಕೃಷ್ಣನನ್ನ ಬಿಡು ಪಂಡಿತ್. ಈಗ ನೀನ್ ಮಾಡ್ತೀಯಾ ನಾನ್ ಹೇಳೋದನ್ನ? ನನ್ನ ಕಣ್ಣನೆ ನೋಡು. ನೋಡ್ತಿದೀವಿ. ಈಗ ಹೋಗು ಜೋಕರ್, ನಿಮ್ಮ ಮಹಾರಾಜರ ಪೇಟ ನಮಗೆ ತಂದುಕೊಡು. ನಿಮಾಗ್ನೆ ಹೊಸದ ಇಲ್ಲ ಹಳೇದ? ಮಹಾರಾಜ್ ಕೃಷ್ಣದೇವರಾಯರ ಹೊಸ ಪೇಟ, ಅದರಲ್ಲಿ ಮುತ್ತು ರತ್ನ ಅಲಂಕೃತಗೊಂಡಿದೆ. ಆ ಪೇಟವನ್ನು ತಂದುಕೊಡು. ಈಗ ಹೋಗಲ್ಲ ಇಲ್ಲ ನಾಳಿನ? ಫುಲಿಶ್ ಇಂಡಿಯನ್, ಸಮಯತನಾಗೋ ಮೊದಲು ಎಷ್ಟು ಮೂರ್ಖನಾಗಿದ್ನೋ ಅದ್ರ ನಂತರ ಕೂಡ ಹಾಗೆ ಇದ್ದಾನೆ. ಯಾವಾಗ ಒಳ್ಳೆ ಅವಕಾಶ ಸಿಗತ್ತೋ ಆಗೋಗು. ಈ ಕೆಲ್ಸ ಆಗ್ತಿದ್ದ ಹಾಗೆ ನಿನ್ಗೆ ನೆನ್ಪೆ ಇರೋದಿಲ್ಲ ನಾನೇ ನಿನ್ಗೆ ಇದನ್ನೆಲ್ಲ ಸಮೋಹಿತ ಮಾಡಿ ಮಾಡಿಸಿದ್ದು ಅಂತ. ಇನ್ನು ಗ್ರಹಣ ಮಾಡಿ ಮಹಾರಾಜ. ನಾವು ಸ್ವಯಂ ನಮ್ಮ ಕೈಯಾರೆ ಮಾಡಿದ್ದೀವಿ, ವಿಶೇಷವಾಗಿ ನಿಮಗಾಗಿ. ಮಹಾರಾಜರಿಗೆ ನಮ್ಮ ಕೈಯಾರೆ ಮಾಡಿರೋ ಹುಣಸೆ ಹಣ್ಣಿನ ಚಟ್ನಿ ಅತ್ಯಂತ ಪ್ರಿಯವಾದದ್ದು. ಅದಕ್ಕೆ ತಿಂತಾನೂ ಇದಾರೆ, ಕೆಮ್ತಾನೂ ಇದಾರೆ. ನಿಮ್ ಕೈಯಾರ ಮಾಡಿರೋ ವ್ಯಂಜನ ಸಾಮಾನ್ಯ ವ್ಯಕ್ತಿ ತಿನ್ನೋಕಾಗತ್ತಾ ಏನು? ಹೌದು ತಾನೆ? ಇವ್ರಿಗೆ ವೈದ್ಯರು ಹೇಳಿದರೆ ಇವರು ಹುಳಿ ಊಟ ಮಾಡಬಾರ್ದು ಅಂತ. ಆದ್ರೇನು ದೊಡ್ಡ ಮಹಾರಾಣಿ, ಆದ್ರೆ ಏನು, ನಾವು ಚೆನ್ನಾಗೇ ಇದ್ದೇವೆ. ವಿಜಯನಗರ ರಾಜ್ಯದ ಸಾಮ್ರಾಟ ಕೃಷ್ಣದೇವರಾಯರು ನಾವು. ನಮ್ಗೇನು ಆಗಲ್ಲ, ನೀವು ನಿಶ್ಚಿಂತ ಎಂದಿರಿ. ಪ್ರಣಾಮ ಮಹಾರಾಜ. ಪ್ರಣಾಮ. ಒಳ್ಳೇದಾಯ್ತು ಪಂಡಿತ ರಾಮಕೃಷ್ಣ ನೀವ್ ಬಂದಿದ್ದು. ನೀವ್ ಮಹಾರಾಜರಿಗೆ ಅರ್ಥ ಮಾಡಿಸಿ. ಇವರು ನಮ್ ಸಲಹೆನ ಕೇಳ್ತಾನೆ ಇಲ್ಲ. ಬಹುಶಃ ನಿಮ್ ಮಾತ್ ಕೇಳ್ಬೋದು. ಈ ಪ್ರಸಂಗವೇನು ದೊಡ್ಡ ಮಹಾರಾಣಿಯವರೇ? ಅಂಥದ್ದೇನಾಯ್ತು? ಕಳೆದ 30 ಗಂಟೆಯಲ್ಲಿ 10 ಸಲ ಹುಣಸೆ ಹಣ್ಣಿನ ಚಟ್ನಿ ಸೇವನೆ ಮಾಡಿದ್ದಾರೆ. ನೀವೇ ಹೇಳಿ, ಏನ್ ಮಾಡ್ಬೇಕು ನಾವು? ಈ ಗುರುವರಿಯರಿಗೇನಾಗಿದೆ? ಇವ್ರು ಯಾಕೆ ಹೀಗೆ ವಿಚಿತ್ರವಾಗಿ ಬರ್ತಾ ಇದ್ದಾರೆ? ಮಹಾರಾಜರು ಚೆನ್ನಾಗೇ ಇದ್ದಾರೆ ದೊಡ್ಡ ಮಹಾರಾಣಿಯವರೇ. ನೀವು ವ್ಯರ್ಥವಾಗಿ ಚಿಂತೆ ಮಾಡ್ತಿದ್ದೀರಾ. ಇಷ್ಟು ಹುಣಸೆ ಹಣ್ಣಿನ ಚಟ್ನಿ ಮಹಾರಾಜರಿಗೆ ಏನು ಹಾನಿ ಮಾಡುತ್ತೆ? ಇವ್ರು ಮಹಾರಾಜ ಮಹಾಬಲಿ, ಅದರಲ್ಲೂ ಹುಣಸೆ ಹಣ್ಣು ತಿನ್ನೋದು ಅತ್ಯಂತ ಗುಣಕಾರಿಯಾಗಿರುತ್ತೆ. ಪಂಡಿತ ರಾಮಕೃಷ್ಣ, ನೀವೇನ್ ಹೇಳ್ತಿದ್ದೀರಾ? ತಗೊಳ್ಳಿ, ಈಗ್ಲಾದ್ರೂ ಹೇಳಿ. ಈಗ ಪಂಡಿತ ರಾಮಕೃಷ್ಣರಿಗೆ ಚೆನ್ನಾಗಿ ತಿಳಿದಿರುತ್ತೆ ಅಲ್ವಾ? ಹಾಗಾದ್ರೆ ಹೇಳಿ ರಾಮಕೃಷ್ಣ, ಹೇಳಿ ನಿಮ್ಮ ಮಹಾರಾಣಿ ಅವರಿಗೆ ಅದು ಹುಳಿಯಲ್ಲಿ ಏನೇನ್ ಗುಣವಿರುತ್ತೆ ಅಂತ ಹೇಳಿ ಇವ್ರಿಗೆ. ಮೊದಲನೇ ಲಾಭ ಏನಂದ್ರೆ ಮಹಾರಾಜ, ಅಧಿಕ ಹುಳಿ ತಿನ್ನೋ ವ್ಯಕ್ತಿ ಮನೆಯಲ್ಲಿ ಯಾವಾಗ್ಲೂ ಕಳ್ಳನ ಪ್ರವೇಶ ಆಗೋದೇ ಇಲ್ಲ. ಎರಡನೇದೇನಂದ್ರೆ ಅವ್ರನ್ನ ಶ್ವಾನ ಕಚ್ಚಲ್ಲ. ಮತ್ತೆ ಮೂರನೇದೇನಂದ್ರೆ ಅಧಿಕ ಹುಳಿ ತಿನ್ನೋ ವ್ಯಕ್ತಿ ಯಾವಾಗ್ಲೂ ಮುದುಕ ಆಗೋದಿಲ್ಲ. ಏನ್ ಗುರುವರ್ಯ, ಸರಿಯಾಗಿ ಹೇಳಿದೆ ಅಲ್ವಾ ನಾನು? ಪಂಡಿತ ರಾಮಕೃಷ್ಣ, ನೀವೇನ್ ಹೇಳಕ್ ಬಯಸ್ತಿದ್ದೀರಾ? ನಮ್ಗೆ ಅರ್ಥ ಆಗ್ತಿಲ್ಲ, ಸ್ವಲ್ಪ ವಿಸ್ತರಿಸಿ ಹೇಳಿ. ಅದ್ ಯಾವ ಪ್ರಕಾರ ಅಂದ್ರೆ ಮಹಾರಾಜ, ಅತಿಯಾಗಿ ಹುಳಿ ತಿನ್ನೋ ವ್ಯಕ್ತಿ ಯಾವಾಗ್ಲೂ ಕೆಮ್ತಾನೆ ಇರ್ತಾನೆ. ಅವ್ರ ಮನೆಗೆ ಕಳ್ಳ ಪ್ರವೇಶ ಮಾಡೋಕ್ ಆಗೋದೇ ಇಲ್ಲ. ಎರಡನೇದೇನಂದ್ರೆ ಅವನು ದುರ್ಬಲನಾಗಿ ಕೋಲ್ ಹಿಡ್ಕೊಂಡೇ ಓಡಾಡೋದು. ಶ್ವಾನ ಅವನ್ನ ಕಚ್ಚೋದಿರ್ಲಿ, ಅವನ ಹತ್ರ ಕೂಡ ಓಡಾಡಲ್ಲ. ಮತ್ತೆ ಮೂರನೇದೇನಂದ್ರೆ ಹುಳಿ ತಿಂದು ತಿಂದು ಎಷ್ಟು ಅನಾರೋಗ್ಯ ಆಗ್ತಾನೆ ಅಂದ್ರೆ ಯುವಾವಸ್ಥೆಯಲ್ಲೇ ಮೃತ್ಯುವಾಗಿ ಹೋಗ್ತಾನೆ. ಅವನು ಮುದುಕ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಓ, ಕೇವಲ ಒಂದಿನದಲ್ಲಿ ಯಾರಿಷ್ಟೊಂದು ಹುಳಿ ತಿಂತಾರೆ? ತಗೊಳ್ಳಿ, ಶೀಘ್ರ ತಗೊಂಡು ಹೋಗಿ ಇದನ್ನ. ನಾವು ವಿಶ್ರಾಮ ಮಾಡಬೇಕು, ಹೋಗಿ. ಅವಶ್ಯ ಮಹಾರಾಜ, ಅವಶ್ಯ. ಪರವಾಗಿಲ್ಲ ಮಹಾರಾಜ, ನಾವು ನಿಮ್ಗೋಸ್ಕರ ಮೃಷ್ಟಾನ್ನ ಮಾಡ್ಕೊಂಡ್ ಬರ್ತೀವಿ. ಪಂಡಿತ ರಾಮಕೃಷ್ಣ, ನೀವಂತೂ ಅದ್ಭುತ.
ಜ್ಞಾನಿಗಳು ನೀವು. ನೀವು ನಮಗೆ ಎಂದು ಅರ್ಥ ಮಾಡಿಸಿದ್ದೀರಾ? ಹುಳಿ ಏನಿರುತ್ತೋ ಅದು ಶತ್ರು ಪ್ರದೇಶದ ಪ್ರಹಾರಕ್ಕಿಂತಲೂ ಅಧಿಕ ಅಪಾಯಕಾರಿಯಾಗಿರುತ್ತದೆ. ನಮಗೆ ಅರ್ಥ ಆಯ್ತು. ಇನ್ಮೇಲೆ ಹುಳಿ ತಿನ್ನಲ್ಲ. ಸರಿ ರಾಮಕೃಷ್ಣ, ಈಗ ನಾವು ವಿಶ್ರಾಂತಿ ಮಾಡ್ತೇವೆ. ಅದರ ನಂತರ ನಾವು ನಿಮ್ಮನ್ನ ದರ್ಬಾರಲ್ಲಿ ಭೇಟಿ ಆಗ್ತೇವೆ. ಸಿಗೋಣ. ಹಾ ಸರಿ, ನಿಮ್ಮಾಜ್ಞೆ ಮಹಾರಾಜ. ಪ್ರಣಾಮ. ಬನ್ನಿ ಗುರುವರ್ಯ. ಗುರುವರ್ಯ, ಗುರುವರ್ಯ, ಏನಾಯ್ತು ನಿಮ್ಗೆ? ಮಹಾರಾಜರು ವಿಶ್ರಮಿಸ್ತಾರಂತೆ. ನಡೀರಿ. ಹಾ ನಡೀರಿ. ಪ್ರಣಾಮ ಮಹಾರಾಜ. ಬೇಗ ಬಾ ಫುಲಿಶ್ ಇಂಡಿಯನ್. ಬಂದು ಪೇಟ ನನಗೆ ಕೊಡು. ಇದರಿಂದ ವಿಜಯನಗರಕ್ಕೆ ಅವಮಾನ ಆಗತ್ತೆ, ಮತ್ತೆ ನನಗೆ ನನ್ನ ದೇಶದ ಗೌರವ. ಬಾ, ಬೇಕೊಡು. ಪ್ರಣಾಮಗಳು ಗುರುಜಿ. ಈ ನಿಮ್ಮ ಹೊಟ್ಟೆ ನಿನ್ನೆ ರಾತ್ರಿ ನೀವು ಅಧಿಕ ಭೋಜನ ಮಾಡಿದಿರಲ್ವಾ? ಆದ್ರೆ ನಿಮ್ಮ ಹೊಟ್ಟೆ ಯಾಕೆ ಇಷ್ಟೊಂದು ಊದ್ಕೊಂಡಿದೆಯಲ್ಲ? ಫುಲಿಶ್ ಇಂಡಿಯನ್, ನನ್ನ ಮತ್ತೆ ಪೇಟದ ಮಧ್ಯೆ ಬಂದ. ಅನಿಸ್ತಿದೆ ಇನ್ನು ವೇಟ್ ಮಾಡಬೇಕು ಅಂತ. ಇವನ ಎದುರಿಗಂತೂ ತಗೊಳ್ಳೋಕ್ಕಾಗಲ್ಲ. ಗುರುಜಿ ನೋಡ್ತೀನಿ ಬಿಡಿ ಗುರುಜಿ. ಇದೇನ್ ಮಾಡಿದ್ದೀರಿ? ಮಹಾರಾಜರು ನಿಮ್ಮನ್ನ ನೇಣಿಗೇರಿಸ್ತಾರೆ ಗುರುಜಿ. ಏನ್ ಮಾಡಿದ್ರಿ ನೀವು? ಗುರುಜಿ, ಗುರುಜಿ. ಗುರುವರ್ಯ ಅವರ ಚೇತನದಲ್ಲಿಲ್ಲ. ಈ ಅವಸರದ ಲಾಭನ ನಾನ್ ತಗೊಳ್ಳೇಬೇಕು. ಈ ಮೂರ್ಖ ಎಲ್ಲ ಹಾಳು ಮಾಡ್ಬಿಟ್ಟ. ಇದೇನು? ಅಯ್ಯೋ, ಇದು ಹೇಗಾಯ್ತು ನೋಡಿ. ಮಹಾರಾಜರ ಪೇಟ. ಹಾ, ನೀನು ಮಹಾರಾಜರ ಪೇಟ ಕದ್ದಿಯಾ? ಅಯ್ಯೋ, ನಾನ್ ಯಾಕೆ ಮಹಾರಾಜರು ಪೇಟ ಕದಿಲಿ ಗುರುಜಿ? ಈ ಮಹಾನ್ ಕಾರ್ಯ ನೀವು ಮಾಡಿದಿರಿ. ನೀವು ಏನು? ನನ್ಗನ್ನಿಸ್ತಿದೆ ಗುರುಜಿ, ಕಳ್ತನ ಮಾಡೋದು ನಿಮ್ಮ ಸ್ವಭಾವ. ಇದಂತೂ ಅತಿ ಆಯ್ತು ಗುರುಜಿ, ಅತಿ ಆಯ್ತು. ನೀವು ನಮ್ಗಿಂತ ಹೆಚ್ಚು ಮೂರ್ಖರಿದ್ದೀರಿ ಗುರುಜಿ. ಒಂದ್ ವೇಳೆ ಮಹಾರಾಜರಿಗೆ ಗೊತ್ತಾದ್ರೆ ನಾನು ನಿಮ್ ಜೊತೆ ಇದ್ದೆ ಅಂತ ನಿಮ್ನಂತೂ ಜೀವಂತವಾಗಿ ಉಳ್ಸೋದೇ ಇಲ್ಲ. ಜೊತೆಗೆ ನನ್ನನ್ನು ನೇಣಿಗಾಕ್ತಾರೆ. ಅಡ್ಕೆಲ್ ಹೋದ್ಮಾನ ಆನೆ ಕೊಟ್ರು ಬರಲ್ಲ ಗುರುಜಿ. ಅಯ್ಯೋ ದೇವ್ರೇ. ಅಯ್ಯೋ, ನೀವ್ ಇಟ್ಕೊಳ್ಳಿ ಗುರುಜಿ. ಅಯ್ಯೋ, ಇಲ್ಲ 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 ಇಲ್ಲ, ನೀವ್ ಇಟ್ಕೊಳ್ಳಿ. ಭಗವಂತ, ಇದರಿಂದ ಹೇಗೆ ಮುಕ್ತಿ ಪಡೆಯಲಿ? ನಾವು ಸಿಕ್ಕಿ ಹಾಕಿಕೊಂಡು ಮಹಾರಾಜರು ಜೀವ ಸಹಿತ ಉಳಿಸಲ್ಲ. ರಾಮ, ಪ್ರಣಾಮ ಆಚಾರ್ಯರೇ. ಪ್ರಣಾಮ ಗುರುವರ್ಯ. ಒಳ್ಳೇದಾಗ್ಲಿ, ಒಳ್ಳೇದಾಗ್ಲಿ. ಏನ್ ವಿಷಯ ಗುರುವರ್ಯ? ಎಲ್ಲ ಸರಿಗಿದೆ ತಾನೆ? ನೀವು ಸ್ವಲ್ಪ ವಿಚಲಿತ ಮತ್ತು ವ್ಯಾಕುಲರಾದಂತಿದೆ. ಏನ್ ವಿಷಯ? ಏನ್ ಬಚ್ಚಿಡ್ತಿದ್ದೀರಾ? ಏನ್ ಪ್ರಯೋಜನವಿದೆ ನಿಮಗೆ? ನಾವೇನ್ ಬಚ್ಚಿಡ್ತೀವಿ? ಯಾಕೆ ಬಚ್ಚಿಡಬೇಕು? ಅಲ್ಲಲ್ಲ, ನನ್ನ ತಾತ್ಪರ್ಯ ಏನಂದ್ರೆ ನಿಮ್ಮ ಆರೋಗ್ಯ ಸರಿ ಇದೆ ತಾನೆ? ಏನು ತಾತ್ಪರ್ಯ ನಿಮ್ಮದು? ನಮಗೇನಾಗಿದೆ? ನಮಗೇನು ಆಗಿಲ್ಲ. ನಾವು ಆರೋಗ್ಯವಾಗಿದ್ದೇವೆ. ನಾವು ಆನೆಯನ್ನ ಹೀಗೆ ಕೊಂಬು ಹಿಡ್ಕೊಂಡು ಹೀಗೆ ಎಸಿತೀವಿ. ಆದ್ರೆ ಆಚಾರ್ಯರೇ, ಆನೆಗೆ ಕೊಂಬು ಇರೋದೇ ಇಲ್ವಲ್ಲ? ಅಂದ್ರೆ ದಂತ ಇರುತ್ತಲ್ವ ಮಹಾಮಂತ್ರಿಗಳೇ? ನಮ್ ಗುರುಜಿ ದಂತನ ಕೊಂಬಂತಾರೆ, ಸೊಂಡ್ಲನ್ನ ಬಾಲ ಅಂತಾರೆ. ನಿಮ್ಗೇನಾದ್ರೂ ಸಮಸ್ಯೆ ಇದೆಯಾ? ಅಲ್ಲ ಇಲ್ಲ ಇಲ್ಲ, ಇವ್ರಿಗೆ ಸಮಸ್ಯೆ ಇಲ್ಲ. ಆದ್ರೆ ಸೊಂಡ್ಲು ಸೊಂಡ್ಲಾಗಿರುತ್ತೆ, ಬಾಲ ಬಾಲವಾಗಿರುತ್ತೆ. ಹಾಗಿದ್ಮೇಲೆ ನೀವು ಸೊಂಡ್ಲನ್ನ ಬಾಲ ಅಂತ ಹೇಗೆ ಹೇಳ್ತೀರಾ? ನಿಮಗೆ ಸಮಸ್ಯೆ ಇರಬಹುದು ಪಂಡಿತ ರಾಮಕೃಷ್ಣ. ನೋಡಿ, ನಾವು ಸೊಂಡಲನ ಬಾಲ ಅಲ್ಲಿ, ಬಾಲನ ಸೊಂಡ್ಲು ಅನ್ನಿ. ನಿಮಗೇನಾಗಬೇಕು? ಇಲ್ಲ 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 ಆಚಾರ್ಯ, ಇದು ಅನುಚಿತ. ನೀವು ಸೊಂಡ್ಲನ್ನ ಅದ್ ಹೇಗೆ ಬಾಲ ಅಂತೀರಾ? ಅಲ್ಲ ನೀವು ಅಲ್ಲ, ನನ್ನ ಮಾತು ಕೇಳಿ ನೀವು. ಅಯ್ಯೋ, ನೀವೆಲ್ಲರೂ ವ್ಯರ್ಥವಾಗಿ ಈ ಅನುಚಿತ ಮಾತು ಯಾಕಾಡ್ತಿದ್ದೀರಾ? ಹಾ, ಪೇಟ ತಗೋತೀನಿ. ಎಲ್ಲವೂ ಮೋಸ. ನಮಗಂತೂ
ನಮಗಂತೂ ತಲೆ ತಿರುಗ್ತಾ ಇದೆ. ಹೇ ಭಗವಂತ. ಆದ್ರೂ ಗುರುವರ್ಯ, ನಿಮ್ಮ ವ್ಯವಹಾರ ನನಗೆ ಬೆಳಿಗ್ಗೆಯಿಂದ ಸ್ವಲ್ಪ ವಿಚಿತ್ರವಾಗಿ ಪ್ರತೀತಿ ಆಗ್ತಿದೆ. ನನ್ನ ವಿಚಾರದ ಪ್ರಕಾರ ರಾಜ್ಯವ ಇದ್ರಿಗೆ ತೋರಿಸ್ಬೇಕು. ಪಂಡಿತ ರಾಮಕೃಷ್ಣ ನೋಡಿ, ನಿಮ್ಮ ಪರಾಮರ್ಶೆ ಯಾವುದೇ ಅವಶ್ಯಕತೆ ಇಲ್ಲ. ನಿಮ್ಮ ಪರಾಮರ್ಶೆ ಏನಿದೆ ನಿಮ್ಮ ಹತ್ರನೇ ಇಟ್ಟುಕೊಳ್ಳಿ. ಹೋಗಿ ಇಲ್ಲಿಂದ ಹೋಗಿ. ನಾನು ಯಾಕೆ ಹೋಗ್ಬೇಕು? ನಾನು ನಿಮ್ಮ ಹತ್ರ ಮಾತಾಡ್ಬೇಕು. ಅಲ್ಲ, ನನ್ನ ಮಾತು ಕೇಳಿ. ನೀವ್ ಯಾಕೆ ಅಯ್ಯೋ, ಬಾಯಿ ಮುಚ್ಚಿ. ಸುಮ್ನಿರಿ. ಮತ್ತೆ ಶುರು ಮಾಡಿದ್ರಲ್ಲ ಪಂಡಿತ ರಾಮಕೃಷ್ಣ, ನಡೀರಿ. ಹೋಗಿ ಹೋಗಿ ಹೋಗಿ. ಪ್ರಣಾಮ. ಪ್ರಣಾಮ. ಸದ್ಯ ಒಳ್ಳೇದಾಯ್ತು, ಎಲ್ಲವೂ ಸರಿ ಹೋಯ್ತು, ಸಮಸ್ಯೆ ಬಗೆಹರಿಯಿತು. ಗುರುಜಿ, ಜಲ್ದಿ ಮಹಾರಾಜರ ಪೇಟನ ಅವರ ಸ್ಥಾನಕ್ಕೆ ಸೇರಿಸಿ. ಇಲ್ದಿದ್ರೆ ನಿಮ್ಮನ್ನ ನರಕಕ್ಕೆ, ನನ್ನನ್ನ ಸ್ವರ್ಗ ಕಳಿಸ್ತಾರೆ ಮಹಾರಾಜ. ಜಲ್ದಿ ಮಾಡಿ, ಜಲ್ದಿ ಮಾಡಿ. ಏನೇನು? ಮಹಾಮಂತ್ರಿಯ ಪೇಟ ಮಹಾರಾಜರ ಪೇಟೆಯಲ್ಲಿ ಹೋಯ್ತು. ಗೊತ್ತಿಲ್ಲ ಗುರುಜಿ. ಮಹಾರಾಜರ ಪೇಟೆಯಲ್ಲಿ ಹೋಯ್ತು. ಮಹಾಮಂತ್ರಿ, ಫೂಲಿಶ್ ಇಂಡಿಯನ್, ನಿಮ್ಮ ಪೇಟ ಕೂಡ ಕಂಡುಹಿಡಿಯಕ್ಕಾಗಲ್ವಾ? ಮಂತ್ರಿವರ್ಯ, ನೀವು ತುಂಬಾ ವಿಚಿತ್ರವಾಗಿ ಪ್ರತೀತಿ ಆಗ್ತಿದ್ದೀರಾ. ಪಂಡಿತ ರಾಮಕೃಷ್ಣ, ನೀವಿದನ್ನ ಹೇಳಿ ನಾವು ಉತ್ತಮವಾಗಿ ಪ್ರತೀತಿ ಆಗ್ತಿದೀವೋ? ಇಲ್ಲ ಇಲ್ಲ, ಅತಿ ಉತ್ತಮವಾಗಿ ಪ್ರತೀತಿ ಆಗ್ತಿದೆ. ಒಳ್ಳೆ ರಾಜರ ಥರ. ಆ. ಆ. ಅಯ್ಯೋ, ಏನಾಯ್ತು ಪಂಡಿತ ರಾಮಕೃಷ್ಣ? ಏನಾಯ್ತು? ಏನೋ ಏನೋ? ಶೀಘ್ರ ಬಾ, ನಾವು ಮಹಾರಾಜರ ಪೇಟವನ್ನು ವಾಪಸ್ ತಗೋಬೇಕು. ಗೊತ್ತಾಗ್ತಿಲ್ಲ, ಬೆಳಿಗ್ಗೆ ಯಾರ ಮುಖ ನೋಡ್ದೆ ಗುರುಜಿ? ಒಂದ್ ವೇಳೆ ನಾನೇನಾದ್ರೂ ನಿಮ್ ಮುಖ ನೋಡ್ದಾ? ಯಾರು ಹೇಳ್ತಾರೆ ಇಂಡಿಯನ್ಸ್ ತಿಳುವಳಿಕೆ ಇರೋರು ಅಂತ? ಅಯ್ಯೋ, ಮೇಲೇನಿದೆ ಪೇಟ? ಅರೆ, ನಮ್ ಪೇಟ. ಅಯ್ಯೋ, ಇಂಥ ಪೇಟದ ಬಗ್ಗೆ ಏನ್ ಹೇಳಿ ನಿಮ್ಗೆ? ಪಂಡಿತ ರಾಮಕೃಷ್ಣ, ಇದು ಮಹಾರಾಜರ ಪೇಟ. ಇದು ನಮ್ ತಲೆ ಮೇಲೆ ಹೇಗ್ ಬಂತು? ಅದಂತೂ ಗೊತ್ತಿಲ್ಲ ಮಂತ್ರಿವರ್ಯ, ಆದ್ರೆ ಒಂದಂತೂ ನೆನಪಿದೆ, ಇದು ಮಹಾರಾಜರಿಗೆ ಏನಾದ್ರೂ ಗೊತ್ತಾದ್ರೆ ನಿಮ್ ತಲೆ ಉಳಿಯೋದಿಲ್ಲ. ಪಂಡಿತ ರಾಮಕೃಷ್ಣ, ನಾವೇನೂ ಮಾಡ್ಲಿಲ್ಲ, ನಾವು ನಿರಪರಾಧಿ. ನೀವು ಶಾಂತವಾಗಿರಿ, ಶಾಂತವಾಗಿರಿ. ಇದು ತುಂಬಾ ವಿಚಿತ್ರ ಸ್ಥಿತಿ. ಇದ್ರ ಚರ್ಚೆ ಆಮೇಲೆ ಮಾಡೋಣ. ಈ ಪೇಟ ನಿಮ್ ತಲೆ ಮೇಲೆ ಹೇಗ್ ಬಂತು? ಒಂದ್ ವೇಳೆ ನೇಣಿಂದ ನೇತಾಡೋದ್ರಿಂದ ಉಳಿಬೇಕು ಅಂದ್ರೆ ನಾವು ಏತಾವತ್ತಾಗಿ ಶೀಘ್ರ ಇದನ್ನ ಅದ್ರ ಉಚಿತ ಸ್ಥಾನಕ್ಕೆ ತಲುಪಿಸ್ಬೇಕು. ನಡ್ರಿ ನಡ್ರಿ. ನಮಗೆ ಗೊತ್ತಿದೆ, ನೀವು ಮಹಾರಾಜರ ಪೇಟನ್ನು ಮುಚ್ಚಿಡೋ ಪ್ರಯತ್ನ ಪಡ್ತಿದ್ದೀರಾ ಅಲ್ವಾ ಅಲ್ವಾ ಅಲ್ವಾ? ಅದು ಇಲ್ಲ, ಹಾಗಲ್ಲ. ಗುರುವರ್ಯ, ನನಗೆ ಹೇಗೆ ಪ್ರತೀತಿ ಆಗ್ತಿದೆ ಅಂದ್ರೆ ಎಲ್ಲಾ ಪ್ರಪಂಚ ನೀವೇ ರಚನೆ ಮಾಡಿರೋ ಹಾಗಿದೆ. ಈಗ ನನಗ್ ನೆನಪಾಯ್ತು, ನೀವು ಬೆಳಿಗ್ಗೆಯಿಂದ ಹೀಗೆ ವ್ಯಾಕುಲರಾಗಿ ಯಾಕೆ ಓಡಾಡ್ತಿದ್ದೀರಿ ಅಂತ. ನೀವೇ ಮಹಾರಾಜರ ಪೇಟ ಕದ್ದಿದ್ದೀರಾ, ಮತ್ತೆ ನಮ್ಮಿಂದ ಮುಚ್ಚಿಡ್ತಿದ್ದೀರಾ ಅಲ್ವಾ ಅಲ್ವಾ? ಇಲ್ಲಪ್ಪ, ಇಲ್ಲ. ನೀವೇನು ಪ್ರಲಾಪ ಮಾಡ್ತಿದ್ದೀರಾ? ನಮಗೆ ಪೇಟದಿಂದ ಏನು ತಗೊಳ್ಳೋದಿದೆ? ಹೌದಾ? ಹಾಗಾದ್ರೆ ಮಂತ್ರಿವರಿಯರ ಪೇಟ ನಿಮ್ ಕೈಯಲ್ಲಿ ಏನ್ ಮಾಡ್ತಿದೆ? ಬದ್ಲಾಯ್ತಲ್ವಾ? ಅಲ್ಲ ಪಂಡಿತ್ ರಾಮಕೃಷ್ಣ, ನೀವು ಅತ್ಯಂತ ಬುದ್ಧಿವಂತರು. ನೀವು ಪೂರ್ತಿ ಪರಿಸ್ಥಿತಿನ ಸರಿಯಾಗಿ ಅವಲೋಕನ ಮಾಡಿದ್ದೀರಾ. ಇದನ್ನ ಬುದ್ಧಿ ಅಂತಾರೆ. ಇದೇ ಬುದ್ಧಿ ಅಲ್ವಾ 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 ಗುರುಜಿ? ನೋಡಿದ್ರಾ? ಆದ್ರೆ ಆಚಾರ್ಯರೇ, ಈ ಪೇಟ ನಿಮ್ಮ ಹತ್ರ ಹೇಗೆ ಬಂತು? ಮಂತ್ರಿವರ್ಯ, ಇದ್ರ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ. ಆದ್ರೆ ಇದನ್ನ ಹೇಗಿದೆಯೋ ಹಾಗೆ ಶೀಘ್ರ ಆ ಪೇಟನ ಅದ್ರ ಜಾಗಕ್ಕೆ ಸೇರ್ಸೋದು ತುಂಬಾ ಅವಶ್ಯಕ ಇದೆ. ಸರಿ ಸರಿ. ಒಂದ್ ವೇಳೆ ಮಹಾರಾಜರಿಗೆ ಗೊತ್ತಾದ್ರೆ ಅವ್ರ ಪ್ರಿಯವಾದ ಪೇಟ ಮಾಯವಾಗಿದೆ ಅಂತ ನಮ್ಮಲ್ಲಿ ಯಾರು ಉಳಿಯಲ್ಲ. ನಾನು ಹೇಳ್ತಿದ್ದೀನಿ. ಸರಿ ಸರಿ, ಪೇಟ ಕೊಡಿ. ತಗೊಳ್ಳಿ ತಗೊಳ್ಳಿ. ಇದನ್ನ ತಗೊಳ್ಳಿ. ಬೇಡ ಬೇಡ ಬೇಡ, ತಗೊಳ್ಳಿ 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 ತಗೊಳ್ಳಿ. ನಡೀರಿ ನಡೀರಿ ನಡೀರಿ. ಒಳಗಿಟ್ಕೊಳ್ಳಿ ಗುರುಜಿ. ಅಯ್ಯೋ ನಡೀರಿ, ಅಯ್ಯೋ ನಡೀರಿ. ಫೂಲಿಶ್ ಇಂಡಿಯನ್ಸ್ ಎಲ್ಲ ಹಾಳು ಮಾಡ್ಬಿಟ್ರು. ಒಂದು ವೇಳೆ ಮಹಾರಾಜರು ನಮ್ಮ ಅಂಗವಸ್ತ್ರದೊಳಗೆ ಪೇಟ ನೋಡಿದರೆ ನಮ್ಮ ಅಂಗ ಕತ್ತರಿಸಿ ನಾಯಿಗಳಿಗೆ ತಿನ್ನಿಸುತ್ತಾರೆ. ಹೇ ಭಗವಂತ, ನೋಡಿ, ಯಾರಾದರೂ ನಮ್ಮ ಹತ್ತಿರ ಪೇಟ ಇರುವುದು ನೋಡಿದರೆ ಎಲ್ಲ ತಿಳ್ಕೋತಾರೆ ಕಳ್ಳ ನಾವಂತ, ನಾವು ಪೇಟ ಕದ್ದಿದೀವಿ ಅಂತ. ಸತ್ಯವಚನ ಗುರುಜಿ, ಸತ್ಯವಚನ. ನೀವ್ ವ್ಯರ್ಥವಾಗಿ ಹೆದರ್ತಿದ್ದೀರಾ? ಏನೂ ಆಗೋದಿಲ್ಲ. ಆಚಾರ್ಯರ ಕಂಡ್ರೆ ತಾನೇ ಏನಾದ್ರೂ ಆಗಕ್ಕೆ. ಅರ್ಥಾತ್ ಪಂಡಿತ ರಾಮಕೃಷ್ಣ, ಒಂದು ವೇಳೆ ನಮಗೇನಾದರೂ ಆದ್ರೆ ಶಾಪ ಕೊಟ್ಟು ಬಿಡ್ತೀವಿ. ಏನಂತ ಮಾತಾಡ್ತಿದ್ದೀರಿ ಗುರುಜಿ? ನಿಮ್ಗೆ ಕೈನೇ ಇಲ್ದೆ ಹೋದ್ರೆ ಶಾಪ ಹೇಗೆ ಕೊಡ್ತೀರಾ ನೀವು? ಒಂದ್ ವೇಳೆ ನಿಮ್ ಕೈ ಕತ್ತರಿಸಿದ್ರೆ, ಒಂದ್ ವೇಳೆ ಮಹಾರಾಜರು ಸೀದಾ ನೇಣಿಗೆ ಹಾಕಿದ್ರೆ? ಅಯ್ಯೋ ಮೂರ್ಖ, ಯಾಕೋ ಹೆದರ್ಸುತ್ತಿದ್ಯಾ? ನಾವು ಮೊದಲೇ ಹೆದರಿದ್ದೀವಿ.
ಕೋತ್ವಾಲ್ ಕೋತ್ವಾಲ್ ಕೋತ್ವಾಲ್. ಏನಾಯ್ತು? ಏನಾಯ್ತು? ಅದನ್ನೇ ನಾವು ಕೇಳ್ತಾ ಇದೀವಿ, ಏನಾಯ್ತು? ಅದನ್ನೇ ನಾವು ಕೇಳ್ತಿದ್ದೀವಿ ನಗರದ ಕೋತ್ವಾಲ್, ಏನಾಯ್ತು? ನೀವೆಲ್ಲ ಮಧ್ಯದಲ್ಲಿ ಏನನ್ನ ಬಚ್ಚಿಟ್ಟಿದ್ದೀರಾ? ಅವೋ ಬಾಬಾ ಆಚಾರ್ಯ ತಾಚಾರ್ಯರ್ನ ಅದೇನಂದ್ರೆ ಅವ್ರನ್ನ ಬಂದಿ ಮಾಡಿದೀವಲ್ಲ, ನೇಣಿಗೇರ್ಸೋಕೆ ಕರ್ಕೊಂಡು ಹೋಗ್ತಿದೀವಿ. ಏನ್ ಪಂಡಿತ್ ರಾಮಕೃಷ್ಣ ಅವರೇ, ನೀವು ಉಪಹಾಸ್ಯ ಮಾಡ್ತಾ ಇದೀರಲ್ವಾ? ನಗರದ ಕೋತ್ವಾಲ್ರೆ, ಹಲ್ ಕಿರಿಯೋದ್ನ ನಿಲ್ಸಿ. ನಗರದಲ್ಲಿ ಕಳ್ಳರು ನುಗ್ಗಿರುವ ಸೂಚನೆ ಸಿಕ್ಕಿದೆ. ಆ ಕಳ್ಳರನ್ನ ಶೀಘ್ರವೇ ಹಿಡಿಯಿರಿ ಮತ್ತು ನಮ್ಮ ಸಮಕ್ಷ ಪ್ರಸ್ತುತಪಡಿಸಿ. ಆಗ್ಲಿ ಮಂತ್ರಿಗಳೇ. ಮಂತ್ರಿವರ್ಯ, ಏನ್ ಯುಕ್ತಿ ಉಪಯೋಗಿಸಿದ್ರಿ? ಆಚಾರ್ಯರನ್ನ ನೋಡಿದ ನಂತರ ನಮಗೆ ಕಳ್ಳನ ಯುಕ್ತಿ ಹೊಳೆಯಿತು. ನಿಮ್ಮಿಬ್ಬರ ಮಾತಿನ ಅಭಿಪ್ರಾಯ ಏನು? ನಾವು ನಿಮಗೆ ಕಳ್ಳನ ಹಾಗೆ ಕಾಣುತ್ತೀವಾ? ಈ ವಾದ ವಿವಾದ ಮಾಡ್ಕೊಂಡು ನಿಂತಿದ್ರೆ ನಾವೆಲ್ಲ ಸಿಕ್ಕಾಕೋತೀವಿ. ನಡೀರಿ. ನೀವು ಮುಂದೆ ನೋಡಿ, ನಾವು ಹಿಂದೆ ನೋಡ್ತೀವಿ. ಆಯ್ತು ಗುರುಜಿ. ಮಹಾರಾಜ, ಭಗವಂತ, ಭಗವಂತ, ಪಂಡಿತ ರಾಮಕೃಷ್ಣ ಈ ಭಾರವನ್ನ ಇನ್ನು ನಮಗೆ ಬರೋಕ್ಕಾಗಲ್ಲ. ಇದರಿಂದ ನಮ್ಮ ಆತ್ಮ ಕಂಪಿಸುತ್ತಿದೆ, ಅದಕ್ಕೆ ನಮ್ಮ ಕೈ ಕೂಡ ನಡುಗುತ್ತಿದೆ. ಮಹಾರಾಜರು ನಮ್ಮನೆ ಪೇಟೆಯ ಸಮೇತ ನೋಡಿದರೆ ನಾವು ಬದುಕಿದಾಗಿ ಸಾಯಬೇಕಾಗುತ್ತದೆ. ನೀವೇ ಇದನ್ನು ನೋಡಿಕೊಳ್ಳಿ. ಬೇಡ, ನೀವೇ ಇದನ್ನ ಇಟ್ಕೊಳ್ಳಿ. ಬೇಟ, ನೀವಿಲ್ಲಿ ನಿಂತ್ಕೊಂಡು ತಂಪಾದ ಗಾಳಿಯ ಆನಂದ ಪಡಿತಿದ್ದೀರಾ? ಮಹಾರಾಜ, ನಾವು ನಿಮ್ಗೆ ಸ್ವಾದಿಷ್ಟ ವ್ಯಂಜನ ಮಾಡಿದೀವಿ. ಅಲ್ಲಿ ನಿಮ್ ಪ್ರತೀಕ್ಷೆ ಮಾಡ್ತಾ ಮಾಡ್ತಾ ನಾವಂತೂ ಸುಸ್ತಾಗಿ ಹೋದ್ವಿ. ಮಹಾರಾಜ, ನೀವು ನಮ್ಮನ್ನ ಪ್ರೀತಿಸೋದಿಲ್ವೇನು? ಆಚಾರ್ಯರು, ಏನ್ ಮಾಡ್ತಿದ್ದೀರಾ? ಈಗ ಮಹಾರಾಜರ ಪೇಟ ಬಿದ್ದಿಲ್ಲ, ಇದು ನಮ್ ತಲೆ ಕೆಳಗೆ ಬಿದ್ದಿದೆ, ನಮ್ ದೇಹದಿಂದ ಬೇರಾಗಿ. ಹೇ ಭಗವಂತ, ಈಗೇನ್ ಮಾಡೋದು? ಈ ಮಹಾರಾಣಿ ಯಾರತ್ರ ಮಾತಾಡ್ತಿದ್ದಾರೆ? ಇದು ಮಹಾರಾಣಿ ತಿರುಮಲಾಂಬ ಅಲ್ವಾ? ಓ, ಕೊಂಬೆ ಮೇಲೆ ಪೇಟ ಇರೋದ್ ನೋಡಿ ಹೀಗ್ ಪ್ರತೀತಿ ಆಗಿರಬಹುದು. ಮಹಾರಾಜರು ಅಲ್ಲಿ ಅವತ್ತು ನಿಂತಿರೋ ಹಾಗೆ. ಹೌದಾ? ಹಾ, ನಾವು ಅವರಿಗೆ ಹೇಳೋಣ ಅಲ್ಲಿ ಮಹಾರಾಜರಿಲ್ಲ ಅಂತ. ನೀವೇನ್ ಮಾತಾಡ್ತಾ ಇದ್ದೀರಾ? ಕೊಡ್ಲಿ ಕಾಲ್ ಮೇಲೆ ಬೀಳಿಲ್ಲ ಅಂತ ನೀವೇ ಕೊಡ್ಲಿ ಮೇಲೆ ಬೀಳ್ತಿದ್ದೀರಲ್ಲ. ಏನು ತಾತ್ಪರ್ಯ ನಿಮ್ಮದು? ಒಂದ್ ವೇಳೆ ಮಹಾರಾಣಿ ತಿರುಮಲಾಂಬಗೆ ಇದ್ ಗೊತ್ತಾದ್ರೆ ಪೇಟದ ಕೆಳಗೆ ಮಹಾರಾಜರಿಲ್ಲ ಅಂತ ಅವ್ರಿಗೆ ಇದೇ ಪ್ರತೀತಿ ಆಗುತ್ತೆ, ಯಾರೋ ಮಹಾರಾಜರನ್ನ ಅಪಹರಣ ಮಾಡಿದ್ದಾರೆ ಅಂತ. ಇದರಿಂದ ಹೊಸ ಸಮಸ್ಯೆ ಉತ್ಪತ್ತಿ ಆಗುತ್ತೆ. ಅವ್ರು ಕೂಗಾಡ್ತಾರೆ, ಮತ್ತಿಲ್ಲಿ ಜನರು ಸೇರ್ತಾರೆ, ಮತ್ತೆ ಈ ಘಟನೆ ಬಗ್ಗೆ ಎಲ್ರಿಗೂ ಗೊತ್ತಾಗಲ್ವಾ? ಸರಿಯಾಗಿ ಹೇಳ್ತಿದ್ದೀರಾ. ಹೇ ಭಗವಂತ, ಏನ್ ಮಾಡೋದು? ನಡ್ರಿ, ನೀವು ಬನ್ನಿ ಮಂತ್ರಿವರ್ಯ. ಮಹಾರಾಜ, ನೀವ್ಯಾಕೇನು ಹೇಳ್ತಿಲ್ಲ? ಮಹಾರಾಜ, ನೀವು ನನ್ನನ್ನ ಮರ್ತೇ ಬಿಟ್ರಾ? ಹಾಗಾದ್ರೆ ನಾವು ಹೀಗೆ ತಿಳ್ಕೊಬೇಕಾ ನೀವು ನಮ್ಮನ್ನ ಪ್ರೀತಿಸ್ತಿಲ್ಲ ಅಂತ? ಮಹಾರಾಜ, ನೀವು ನಮ್ಮನ್ನ ಪ್ರೀತಿಸೋದೇ ಆದ್ರೆ ನಮ್ಗೆ ಇದೇ ಕ್ಷಣ ಅರ್ಥ ಮಾಡಿಸಿ, ನಮ್ಗೆ ಅನುಭವ ಮಾಡಿಸಿ ನೀವು ನಮ್ಮನ್ನ ಪ್ರೀತಿಸ್ತೀರಾ ಅಂತ. ಮಹಾರಾಜ, ಮಹಾರಾಜ, ನೀವು ನಮ್ಮನ್ನ ಪ್ರೀತಿಸೋದಿಲ್ವಾ? ಕಂಬಳಿಯ ಒಳಗೆ ಇವಾಗ್ಲೇ ನೋಡ್ತೀನಿ.
ನನ್ನ ಕಣ್ಣನ್ನೇ ನೋಡ್ತಿರು. ಈಗ ಅರಮನೆಗೆ ಹೋಗಿ ರಾಜ ಕೃಷ್ಣದೇವರಾಯರ ಪೇಟ ನನಗೆ ತಂದ್ಕೊಡು. ಕೃಷ್ಣದೇವರಾಯರ ಪೇಟ ಹೋಗು. ಪಂಡಿತ ರಾಮಕೃಷ್ಣ, ಅಲ್ಲಿದೆ ಪೇಟ. ಮಹಾರಾಣಿ ಧ್ಯಾನ ಪೇಟದ ಕಡೆ ಇಲ್ಲ, ಬೇರೆ ಕಡೆ ಇದೆ. ಒಂದು ಕೆಲಸ ಮಾಡಿ, ನೀವು ಹಿಂದೆಯಿಂದ ಹೋಗಿ ಆ ಪೇಟನ ಎತ್ಕೊಳ್ಳಿ. ಸರಿ ಮಂತ್ರಿವರ್ಯ. ಮಹಾರಾಣಿ ತಿರುಮಲಾಂಬ, ಇವ್ರು ಯಾಕೆ ಕಳ್ತಿದ್ದಾರೆ? ಏನಾಗಿದೆ ಇವ್ರಿಗೆ? ಮಹಾರಾಜರು ಇಲ್ಲೇ ಇದ್ದಾರಾ? ಏನಾಯ್ತು ಪಂಡಿತ ರಾಮಕೃಷ್ಣ? ಯಾಕೆ ಹಿಂದೆ ಬಂದಿರಿ? ಪೇಟ ಎತ್ತುಕೊಳ್ಳಿ. ಅಲ್ಲಿ ನೋಡಿ. ಇಲ್ಲಿ ಮಹಾರಾಜರು ಇಲ್ವೇ ಇಲ್ಲ. ಇಲ್ಲಿ ಕೇವಲ ಅವರ ಪೇಟ ಇದೆ, ಅದು ಪೊದೆ ಮೇಲೆ ಸಿಕ್ಕಾಕೊಂಡು. ಪೇಟ ಎತ್ಕೊಂಡ್ರು. ಮಹಾರಾಣಿ ತಿರುಮಲಾಂಬ, ಮಹಾರಾಜರು ಹೇಳ್ದೆ ಕೇಳ್ದೆ ಪ್ರಸ್ಥಾನ ಮಾಡಿದ್ರ? ತಾತ್ಪರ್ಯ ಏನಂದ್ರೆ ಮಹಾರಾಜರು ನಮ್ಮನ್ನ ತಿರಸ್ಕರಿಸ್ತಿದ್ದಾರೆ. ಮಹಾರಾಜರು ನಮ್ಮನ್ನ ಪ್ರೀತಿಸೋದಿಲ್ಲ. ಮಹಾರಾಣಿ ಚಿನ್ನಾದೇವಿ, ಮಹಾರಾಜರು ಎಲ್ಲಿ ಹೋದ್ರು? ಮಹಾರಾಜರು ಅಲ್ಲೆಲ್ಲಿದ್ದಾರೆ ಚಿಕ್ಕ ಮಹಾರಾಣಿ. ಅಲ್ಲಿ ಕೇವಲ ಈ ಪೇಟ ಇತ್ತು. ಹೇ ಭಗವಂತ, ಈ ಪೇಟದ ಕೆಳಗಿದ್ದ ಮಹಾರಾಜರನ್ನ ಯಾರೋ ಅಪಹರಣ ಮಾಡಿದ್ದಾರೆ. ಮಹಾರಾಜರ ಅಪಹರಣವಾಗೋಯ್ತು. ನೋಡಿದ್ರ, ನಾನು ಹೇಳಿರ್ಲಿಲ್ವಾ ಹೀಗೆ ಆಗತ್ತೆ ಅಂತ? ಅದೇ ಆಯ್ತು. ಮಹಾರಾಜರ ಶಾಂತರಾಗಿ ಮಹಾರಾಣಿ ತಿರುಮಲಾಂಬ, ಶಾಂತರಾಗಿ. ಮಹಾರಾಜರಿಗೆ ಏನೂ ಆಗಿಲ್ಲ. ಮಹಾರಾಜರು ಖಂಡಿತ ಚೆನ್ನಾಗಿದ್ದಾರೆ. ಅವರು ದರ್ಬಾರ್ಗೆ ಹೋಗೋಕೆ ತಯಾರಾಗ್ತಿರ್ಬೋದು. ಆದ್ರೆ ನೀವ್ ಹೇಳಿ, ನೀವೀ ಪೇಟದ ಜೊತೆ ಇಲ್ಲಿ ಏನ್ ಮಾಡ್ತಿದ್ರಿ? ಅಯ್ಯೋ, ನಮಗೇನ್ ಗೊತ್ತು? ನಾವು ಸಾಕ್ಷಾತ್ ಮಹಾರಾಜರೊಂದಿಗೆ ಮಾತಾಡ್ತಿದ್ವಿ. ಚಿಕ್ಕ ಮಹಾರಾಣಿ, ನಿಮ್ಗೆ ಈ ಮಾತಿನ ಕಲ್ಪನೆನಾದ್ರೂ ಇದೆಯಾ? ಒಂದ್ ವೇಳೆ ಮಹಾರಾಜರಿಗೇನಾದ್ರೂ ಗೊತ್ತಾದ್ರೆ ನೀವವರ ಪ್ರಿಯ ಪೇಟ ಇಲ್ಲಿಗೆ ತಗೊಂಡ್ ಬಂದಿದ್ರಿ ಅಂತ ಗೊತ್ತಾ ಏನಾಗತ್ತೆ? ಅನರ್ಥವಾಗತ್ತೆ. ಮಹಾರಾಣಿ ಚಿನ್ನಾದೇವಿ, ನಾವು ಮೊದ್ಲೇ ದುಃಖದಲ್ಲಿದ್ದೇವೆ. ನಾವು ಮಹಾರಾಜರ ಜೊತೆ ಮಾತನಾಡಕ್ಕೆ ಬಂದ್ವಿ. ನಮ್ಗೇನ್ ಗೊತ್ತು ಪೇಟ ಎಲ್ಲಿಂದ ಬಂತು? ನೋಡಿ ಚಿಕ್ಕ ಮಹಾರಾಣಿ, ಈ ಸಮಯ ಅಳ್ತಾ ಕೂರೋದಲ್ಲ, ಯೋಚಿಸೋಕೆ. ಈ ಪೇಟ ಎಲ್ಲಿಂದ ಬಂತು? ಹೇಗಾದ್ರೂ ಬಂದಿರ್ಲಿ, ಆದ್ರೆ ಮಹಾರಾಜರಿಗೆ ಖಂಡಿತ ಗೊತ್ತಾಗ್ಬಾರ್ದು ಇದು ಇಲ್ಲಿ ಬಂದಿದೆ ಅಂತ. ಈ ಪೇಟನ ಮತ್ತೆ ಇದ್ರ ಸ್ಥಾನದಲ್ಲೇ ಇಡ್ಬೇಕು. ನಡೀರಿ ನಡೀರಿ. ಇದು ಅತಿ ಉತ್ತಮವೇ ಆಯ್ತು. ನಮ್ಮ ಕಾರ್ಯನ ಇಬ್ರು ಮಹಾರಾಣಿಯರು ಸಂಪನ್ನ ಮಾಡ್ತಾರೆ. ನಮ್ಮ ಪ್ರಾಣಕ್ಕಿರೋ ಸಂಕಟ ದೂರ ಆಯ್ತು. ಸತ್ಯ ಹೇಳಿದಿರಿ ಪಂಡಿತ ರಾಮಕೃಷ್ಣ, ಉಳ್ಕೊಂಡ್ವಿ ಸಂಕಟದಿಂದ. ಗುರುಜಿ, ಸಂಕಟ ಇನ್ನೂ ದೂರ ಆಗಿಲ್ಲ. ಇಲ್ಲಿಂದ ಪ್ರಸ್ಥಾನ ಮಾಡದೆ ಹೋದ್ರೆ ಆ ಸಂಕಟ ಎದುರಾಗತ್ತೆ. ನಾವು ಶೀಘ್ರ ಇಲ್ಲಿಂದ ಪ್ರಸ್ಥಾನ ಮಾಡ್ಬೇಕು. ನಮ್ಮನ್ನ ಯಾರಾದ್ರೂ ಇಲ್ಲಿ ನೋಡೋದಕ್ ಮುಂಚೆ ನಾವ್ ಇಲ್ಲಿಂದ ಹೋಗ್ಬೇಕು. ನಡ್ರಿ. ರಾಜಮುಕುಟ, ಅರ್ಥಾತ್ ಮಹಾರಾಜರ ಪ್ರಿಯ ಪೇಟದ ಪ್ರಶ್ನೆ ಇದು. ನಾವು ಮೊದಲು ಇದನ್ನ ತಿಳಿದುಕೊಳ್ಳುವ ಅವಶ್ಯಕತೆ ಇದೆ. ಆ ಪೇಟ ಸರಿಯಾದ ಸ್ಥಾನಕ್ಕೆ ಸೇರಿದೆಯೋ ಅಥವಾ ಇಲ್ವೋ? ನಾವ್ ಹೀಗೆ ಪಲಾಯನ ಮಾಡಕ್ಕಾಗಲ್ಲ ಪಂಡಿತ ರಾಮಕೃಷ್ಣ. ಯಾಕೆ ಮಾಡಕ್ಕೋಗಲ್ಲ? ಅಯ್ಯೋ, ನಮ್ಮ ಜೀವ ಉಳ್ಕೊಂಡ್ರೆ ಸಾಕು. ನಮಗೇನಾಗಬೇಕಾಗಿದೆ? ಪೇಟನಾದ್ರೂ ಹೋಗ್ಲಿ, ಮಹಾರಾಣಿರಾದ್ರೂ ಹೋಗ್ಲಿ. ನಡೀರಿ ನಡೀರಿ. ಆ ಗುರುಜಿ, ಬಹಳ ಕಷ್ಟದಲ್ಲಿ ಈ ಮನುಷ್ಯನ್ ಜನ್ಮ ಸಿಗುತ್ತೆ. ಅದನ್ನ ಈ ರೀತಿ ವ್ಯರ್ಥ ಮಾಡಬಾರ್ದು. ನಡೀರಿ ನಡೀರಿ, ಬೇಗ ಹೋಗ್ಬಿಡೋಣ ಇಲ್ಲಿಂದ. ಇಲ್ಲ, ಖಂಡಿತ ಇಲ್ಲ. ನಾವು ಆ ರೀತಿ ಮಾಡಕ್ಕಾಗಲ್ಲ. ನಮ್ಮ ವಿಶ್ವಾಸ ಮತ್ತು ಮಹಾರಾಜರ ಪ್ರತಿನಿಷ್ಠೆ ನಮಗಿದನ್ನ ಮಾಡಲು ಅನುಮತಿ ನೀಡೋದಿಲ್ಲ. ನಿಮ್ಮ ಕಥನ ಸತ್ಯವಾದ್ಯ ಮಂತ್ರಿವರ್ಯ. ನಡ್ರಿ ಹೋಗೋಣ. ನಡೀರಿ. ಬೇಗ ಪಂಡಿತ ರಾಮಕೃಷ್ಣ, ನಡೀರಿ ನಡೀರಿ ಆಚಾರ್ಯ. ನಡೀರಿ. ಹೌದಾ? ಮಹಾರಾಜ, ನೀವು ತಯಾರಾದ್ರಾ? ಮಹಾರಾಣಿಯವರೇ, ತಯಾರಾದ್ವಿ. ಪಂಡಿತ ರಾಮಕೃಷ್ಣ,
ಅಲ್ಲೇನ್ ಮಾಡ್ತಿದ್ದೀರಾ ನೀವು? ಇಲ್ಲಿ ಬನ್ನಿ. ಹೋಗಿ. ಅರೆ ನೀವು ಬನ್ನಿ. ಅರೆ ನಿಮ್ಮನ್ನ ಕರೆದಿರುವುದು. ನಿಮ್ಮನ್ನು ಕರೀತಿದ್ದಾರೆ. ನಡ್ರಿ ನಡ್ರಿ. ಪ್ರಣಾಮ ಮಹಾರಾಜ. ಮಹಾರಾಜರಿಗೆ ಜಯವಾಗಲಿ. ಪ್ರಣಾಮಗಳು ಮಹಾರಾಜ. ಪ್ರಣಾಮಗಳು ಮಹಾರಾಜ. ಪ್ರಣಾಮಗಳು. ಪ್ರಣಾಮ. ಪಂಡಿತ ರಾಮಕೃಷ್ಣ, ನಮಗೆ ಚೆನ್ನಾಗಿ ತಿಳಿದಿದೆ ನಮ್ಮ ಪೇಟದೊಂದಿಗೆ ಏನಾಗ್ತಿದೆ ಎಂದು. ನೀವೇನ್ ಹೇಳ್ತಿದ್ದೀರಿ ಮಹಾರಾಜ? ನಿಮ್ಮ ಮಾತಿನ ತಾತ್ಪರ್ಯ ಏನು? ತಾತ್ಪರ್ಯ ಅತ್ಯಂತ ಸರಳವಿದೆ ಪಂಡಿತ ರಾಮಕೃಷ್ಣ. ಅದೇ ನಾವು ಹೇಳ್ತಿರೋದು. ನಮಗೆ ಚೆನ್ನಾಗಿ ತಿಳಿದಿದೆ ಅದು ನಮ್ಮ ಪೇಟದೊಂದಿಗೆ ಏನಾಗುತ್ತಿದೆ ಎಂದು. ಗುರುವರ್ಯ, ಇನ್ನಿನ್ ಕತೆ ಮುಗಿತು ರಾಮ. ಇವರೆಲ್ಲರ ಕಾರಣ ನೀನು ಸಿಕ್ಕಾಕೊಂಡೆ. ನಾವೇನು ಮಾಡಿಲ್ಲ ಮಹಾರಾಜ, ವಿಶ್ವಾಸವಿಡಿ ಮಹಾರಾಜ. ಹಾ, ಇವನೇ ಈ ಮಣಿನೇ. ಇಲ್ಲ ಮಹಾರಾಜ, ಈಗ ಏನಾಗಿದ್ರು ಅದಕ್ಕೆ ಗುರುಜಿನೇ ಕಾರಣ. ಶಾಂತಿ, ಶಾಂತರಾಗಿರಿ. ನಮಗೆ ಚೆನ್ನಾಗೇ ತಿಳಿದಿದೆ ಅದು ನಮ್ಮ ಪೇಟ ಯಾರ್ಯಾರ ಕೈಯಿಂದ ಓಡಾಡಿ ಎಲ್ಲಿಗೆ ಹೋಗೋದಿದೆ ಅನ್ನೋದು. ನಾವು ನಮ್ಮ ಪೇಟದಂತೆ ಪ್ರತಿರೂಪ ಮಾಡೋಕೆ ವ್ಯವಸ್ಥೆ ಮಾಡಿದ್ದೀವಿ. ಇದರಿಂದ ರಾಜ್ಯದ ಪ್ರತಿಯೊಂದು ಮನೆಯಲ್ಲೂ ಪ್ರದರ್ಶಿತವಾಗಲಿ ಎಂದು. ಏನು ವಿಚಾರ ಚೆನ್ನಾಗಿದೆ ಅಲ್ಲವೇ? ಹಾ ಮಹಾರಾಜ, ಅದ್ಭುತ. ನೋಡಿ, ನಾವು ರಾಜದರ್ಬರಿಗೆ ಹೋಗೋಕೆ ತಯಾರಾದ್ವಿ ಅಷ್ಟೇ. ಈಗ ನಮ್ಮ ತಾತಶ್ರೀಯ ಪೇಟ ಎಲ್ಲಿದೆ ನಮ್ಮದು? ಎಲ್ಲಿದೆ ಪೇಟ? ಎಲ್ಲಿದೆ ಪೇಟ? ಎಲ್ಲಿದೆ ಪೇಟ? ಗುರುಜಿ ಪೇಟ ಎಲ್ಲಿದೆ? ಎಲ್ಲಿದೆ ಪೇಟ? ನನ್ಗೇನ್ ಗೊತ್ತು? ಪೇಟ ಎಲ್ಲಿದೆ ನಮ್ಮದು? ನಾವು ಕೇಳ್ತಾ ಇದ್ದೀವಿ, ನಮ್ಮ ಪೇಟ ಎಲ್ಲಿ ಹೋಯ್ತು? ಪೇಟ ಯಾರಿಗೂ ಅರ್ಥವಾಗಲ್ಲ, ಎಲ್ಲವೂ ಮೋಸ. ಪೇಟ ಸಿಗದೆ ಇದ್ದಿದ್ರೆ ವಿಜಯನಗರದ ಎದುರು ನನ್ನ ದೇಶದ ಮರ್ಯಾದೆ ಖಂಡಿತ ಉಳಿತಿರಲಿಲ್ಲ. ನಾನ್ ನಿಮ್ಗೆ ಮೊದ್ಲೇ ಹೇಳಿದ್ದೆ ನೀವು ಪೇಟ ಸಂಭಾಳಿಸೋಕಾಗಲ್ಲ ಅಂತ. ಆದ್ರೆ ನೀವು ನನ್ನ ಮಾತನ್ನ ವಿಚಾರ ಮಾಡ್ಲೇ ಇಲ್ಲ. ಈಗ ಹೇಳಿ, ಎಲ್ಲಿದೆ ಪೇಟ? ಮಹಾರಾಣಿ ಚಿನ್ನದೇವಿಯವರೇ, ನಮ್ಮ ಪೇಟ ನಿಮ್ಮ ಕೈಗೆ ಹೇಗ್ ಸೇರ್ತು? ಮಹಾರಾಜ, ಪೇಟ ನಮ್ ಕೈಲಿರ್ಲಿಲ್ಲ. ಮಹಾರಾಣಿ ತಿರುಮಲಾಂಬ ನಿಮ್ ಪೇಟದ ಜೊತೆ ಮಾತಾಡ್ತಿದ್ರು ಉದ್ಯಾನದಲ್ಲಿ, ಕೊಂಬೆಗಳ ನಡುವಲ್ಲಿ. ಮಹಾರಾಣಿ ತಿರುಮಲಾಂಬ ನಮ್ಮ ಪೇಟದ ಜೊತೆಗೆ ಮಾತಾಡ್ತಿದ್ರ? ಇಲ್ಲ ಇಲ್ಲ ಮಹಾರಾಜ, ನಾವು ಸಾಕ್ಷಾತ್ ನಿಮ್ ಜೊತೆನೆ ಮಾತನಾಡ್ತಾ ಇದ್ವಿ. ಆದ್ರೆ ನಾವು ಉದ್ಯಾನವನಕ್ಕೆ ಯಾಕೆ ಹೋಗಿದ್ವಿ? ನಾವು ಇಲ್ಲೇ ಇದ್ವಿ. ಇಲ್ಲ ಮಹಾರಾಜ, ನೀವಲ್ಲ, ಕೇವಲ ನಿಮ್ ಪೇಟ ಮಾತ್ರ ಅಲ್ಲಿತ್ತು. ನೀವ್ ಯಾವ ರೀತಿ ನಮ್ಮನ್ನ ಭ್ರಮಿತಗೊಳಿಸ್ತಿದ್ದೀರಿ? ಪೇಟ ಅಲ್ಲಿಗೆ ಹೇಗೆ ಹೋಯ್ತು? ಸ್ವತಃ ನಡ್ಕೊಂಡು ಹೋಯ್ತಾ ಹೇಗೆ? ಹಾ ಮಹಾರಾಜ, ಇದು ಕೂಡ ಸಂಭವವಿದೆ. ಮಂತ್ರಿವರ್ಯ, ಮಹಾರಾಜ, ನಮಗೆ ಆ ಪೇಟ ಮತ್ತೆ ನಮ್ಮ ತಲೆಯ ಮೇಲೆ ಶೋಭಿತವಾಗಬೇಕು. ಅದರಲ್ಲೂ ಇಂದಿನ ರಾತ್ರಿಗೂ ಮುನ್ನ. ಇಲ್ದಿದ್ರೆ ನಾವು ನಿಮ್ಮೆಲ್ಲರನ್ನು ನೇಣಿಗೆ ಹಾಕ್ತೇವೆ.